ನಮಸ್ಕಾರ. ಎಲ್ಲರೂ ಮನೆ ಟಿವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಅವಾಗ ಇನ್ಫಾರ್ಮೇಷನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ. ವೈರಸ್ ಇದು ಉಡೀಸ್. ನೀವೇನು ಟೆನ್ಷನ್ ಆಗಬೇಕಾಗಿಲ್ಲ. ಈ ಕಾರ್ಯಕ್ರಮಕ್ಕೆ ಬರೋರು ಉಡೀಸ್ ಆಗ್ತಾರೆ. ನಮಗೆ ತಿಕ್ಲದ್ದು ಮಧ್ಯದಲ್ಲಿ ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೊಚ್ಗೆದ್ದು ಬಿಟ್ಟು ಟಿವಿನ ಏನಾದರೂ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗಲ್ಲ, ನಮಗೆ. ನಿಮಗೆ ಓಕೆ. ಈಗ ಜಾಸ್ತಿ ಕ್ವಾರ್ಟರ್ನ ಎಳೆಯೋದು ಬೇಡ, ಮ್ಯಾಟ್ರನ್ನ ಎಳೆಯೋದು ಬೇಡ. ವಿಷಯಕ್ಕೆ ಬಂದ್ಬೋಣ. ಹೆಡ್ಲೈನ್ಸ್ ನೋಡ್ಕೊಂಬಂದ್ಬೋಣ. ಓಕೆ, ಇಷ್ಟು ಬೇಗ ರೆಡಿನಾ? ಏನು ಸಬಸ್ಟಿನ್ ಸರ್, ಏನು ಬಿರಿಯಾನಿ ಕೊಡ್ಸಿದ್ರಾ? ಕಾಸು ಡೈರೆಕ್ಟ್ರದಾ? ಕಾಸು ಡೈರೆಕ್ಟ್ರದು, ಪೀಸ್ ನಿಂದು. ಬರೀ ಪೀಸ್ ತಿನ್ಕೊಂಡೇ ಇರಬೇಡ್ರೋ, ಪ್ಲೇ ಮಾಡ್ರೋ. ಅಮೂಲ್ಯಗೆ ಲವ್ ಮಾಡಿ ಕೈ ಕೊಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ಬೇಕಾದ್ರೆ ಹುಡುಗರೆಲ್ಲ ಕೊತ್ತಂಬರಿ ಗಿಡಕ್ಕೆ ನೇಣು ಹಾಕೊಳ್ಳಿ ಅಂತ ಅವ್ರದೇ ಬಾಯಿನಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಸೆಗ್ಮೆಂಟಲ್ಲಿ ನೋಡ್ಕೊಂಬಿಡಿ. ಡಬ್ಬು ಪಿಕ್ಚರ್ನ ಡಬ್ಬಿಂಗ್ ಮಾಡಿ ಡಬ್ ಗಟ್ಟಲೆ ದುಡ್ಡು ಮಾಡ್ತಾರಂತೆ. ಡಬ್ ಮಾಡಿದ ಪಿಕ್ಚರ್ ಓಡಲಿಲ್ಲ ಅಂದರೆ ಡಬ್ಬ ಇಟ್ಕೊಂಡು ಹೋಗ್ತಾರಂತೆ. ಎಲ್ಲಿಗೆ ಅಂತ ಹೇಳ್ತೀವಿ, ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಲೇಬೇಕು. ದೇವೇಗೌಡರಿಗೆ ಇನ್ನೂ ಸಿದ್ದರಾಮಯ್ಯನವ್ರ ಮೇಲೆ ಕೋಪನೇ ಹೋಗಿಲ್ವಂತೆ. ಯಾಕೆ ಅಂತ ಕೇಳಿದ್ದಕ್ಕೆ ಪಾಪ ಸುತ್ಕೊಂಡ್ಬಿಡ್ತಾರೆ ಅಂತ ಬಟ್ಟೆಲೆ ಸುತ್ಕೊಂಡು ಒಡೆದು ಕಳಿಸಿದ್ರಂತೆ. ಯಾರಿಗೆ ಅಂತ ಹೇಳ್ತೀವಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇದು ಇವತ್ತಿನ ಹಣೆ ಬರಹ. ಹೆಡ್ ಲೈನ್ಸ್. ಅಬ್ಬಾ, ತಲೆನೇ ತೊಳ್ಕೊಂಬಿಟ್ಟೆ. ಅಬ್ಬಾ, ಸಿಕ್ಕಾಪಟ್ಟೆ ಫಾಸ್ಟಾಗಿ ಓದ್ಬಿಟ್ಟೆ ಹೆಡ್ಲೈನ್ಸ್ನ. ಯಾಕೆ ಗೊತ್ತಾ? ನಮ್ಮ ಸ್ಟುಡಿಯೋಗೆ ಅಮೂಲ್ಯ ಅವ್ರು ಬರ್ತಿದ್ದಾರೆ. ಅವ್ರ ಜೊತೆ ಕೂತ್ಕೊಂಡು ನಾನು ಮಾತಾಡಬೇಕು. ಅಮೂಲ್ಯ ಅಂದಾಗ ನೆನಪಾಯ್ತು, ಈ ನಮ್ಮ ಹುಡುಗರು ಇತ್ತೀಚೆಗೆ ಕಾಲೇಜ್ ಹೋಗೋದೇ ಬಿಟ್ಬಿಟ್ಟವ್ರಂತೆ. ಡೈಲಿ ಹಾರ್ಟ್ ಆಸ್ಪತ್ರೆಗೆ ಹೋಗೋದು ಬರೋದು ಮಾಡ್ತಾನೆ ಅವರಂತೆ. ಯಾಕೆ ಅಂತ ನಾವು ದುರ್ಬೀನ್ ಹಾಕಿ ನೋಡಿದಾಗಲೇ ನೋಡಿ ನಮ್ಗೆ ಗೊತ್ತಾಗಿದ್ದು, ಈ ಹಾರ್ಟ್ಗಳಿಗೆಲ್ಲ 120 ಡಿಗ್ರಿಲಿ ಜ್ವರ ಬಂದ್ಬಿಟ್ಟಿದೆ ಅಂತ. ಇದ್ರ ಬಗ್ಗೆ ಅಮೂಲ್ಯ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಣ ಅಲ್ವೇನ್ರ? ಏನು ಮಕ್ಕ ನೋಡ್ತಾ ಇದ್ದೀರೋ? ಲೊಕೇಶನ್ ಶಿಫ್ಟ್ ಮಾಡ್ರೋ. ಬಾಬಾ ಏನು ಸ್ಪೀಡ್ ಇದ್ದೀರೋ. ನಮ್ಮ ಸ್ಟುಡಿಯೋಗೆ ಯಾರಾದರೂ ಹೆಣ್ಮಕ್ಳು ಬರ್ತಾರೆ ಅಂದರೆ ಸಾಕು, ಸಿಕ್ಕಾಬಿಟ್ಟೆ ಸ್ಪೀಡಾಗಿ ಕೆಲಸ ಮಾಡ್ತೀರಾ. ಸೂಪರ್ ಕಂಡ್ರೋ, ಹಿಂಗೆ ಕೆಲಸ ಮಾಡ್ರೋ. ಇನ್ಮೇಲೆ ನಮ್ಮ ಸ್ಟುಡಿಯೋಗೆ ಬರೀ ಹೀರೋಯಿನ್ಗಳನ್ನೇ ಕರೆಸ್ಬೇಕು. ಓಕೆ, ಏನು ಕಿಸಿತಾ ಇದ್ದೀರಾ? ಅವ್ರು ಕಿಸ್ಕೋತಾರೆ ಬಿಡಿ, ಈಗ ನಾನೇನು ಕಿಸಿತೀನಿ ಅನ್ನೋದು ಮುಖ್ಯ. ಈಗ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ, ಹಾರ್ಟ್ಗೆ ಆಯಿಂಟ್ಮೆಂಟ್ ಹಚ್ಕೊಂಡು ಪರ ಅಂತ ಕೆರ್ಕೊಳ್ಳೋ ಹಾಗೆ ಮಾಡ್ರೋ ಬೇಬಿ ಅಮೂಲ್ಯ. ವೆಲ್ಕಮ್ ಟು ದ ಶೋ ಅಮೂಲ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಚೆನ್ನಾಗಿ ಕಾಣಿಸ್ತೀರಿ ನೀವು. ಸಿನಿಮಾಲೇ ಒಂಥರ ಕಾಣಿಸ್ತೀರಾ, ಇಲ್ಲೇ ಒಂಥರ ಕಾಣಿಸ್ತೀರಪ್ಪ. ಲೇಟ್ ಗೇಟ್ ಏನಾದ್ರು ಜಾಸ್ತಿ ಹಾಕ್ಬಿಟ್ರೇನ್ರೋ? ಇಲ್ಲ ಬಿಡ್ರೋ, ಅವರು ಅಮೂಲ್ಯವಾದ ವಸ್ತು. ಅಮೂಲ್ಯ ಅವರು ಇರೋದೇ ಹಾಗೆ. ನಿಜವಲ್ಲ ರೀ, ಸಖತ್ತಾಗಿ ಕಾಣಿಸ್ತಿದ್ದೀರಾ. ನಾನು ಕಾಲು ಎಳಿತಾ ಇಲ್ಲ, ಕೈ ಎಳಿತಾ ಇಲ್ಲ. ಓಕೆ, ಈಗ ತಾನೇ ಸಿಟಿ ಮಾರ್ಕೆಟಿಂದ ತಂದು ಗೋಣಿಚೀಲದಿಂದ ಓಪನ್ ಮಾಡಿರೋ ಕರ್ಬೂಜ ಅಂತರ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಥರ ಎಲ್ಲ ಕರ್ಬೂಜ, ದ್ರಾಕ್ಷಿ ಅಂತ ವೆರೈಟಿಯಾಗಿ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ರೆ ನಿಮಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತಲ್ಲ? ತುಂಬ ಖುಷಿ ಆಗ್ತಾ ಇದೆ. ಐ ಥಿಂಕ್ ನನ್ನ ಮುಖದಲ್ಲೇ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಖುಷಿಯಾಗಿದ್ದೀನಿ ಅಂತ. ಹೌದು, ಗೊತ್ತಾಗ್ತಾ ಇದೆ ಅಲ್ವೇನ್ರ? ಹಾರ್ಟ್ಗೆ ಆಯಿಂಟ್ಮೆಂಟ್ ಹಚ್ಕೊಂಡು ಪರ ಅಂತ ಕೆರ್ಕೊಳ್ಳೋ ಹಾಗೆ ಮಾಡಿ ಅದೆಷ್ಟು ಹುಡುಗರು ಹೃದಯಗಳನ್ನ ದೇಪ್ಬಿಟ್ರಿ ನೀವು. ಈ ಥರ ಕನ್ಫ್ಯೂಷನ್ ರಿಯಾಕ್ಷನ್ ಕೊಡಬೇಡಿ ನೀವು. ಈಗ ಕದ್ದುಬಿಟ್ರು, ದೋಚ್ಕೊಂಡು ಎತ್ಕೊಂಡು ಅನ್ನೋದೆಲ್ಲ ಹಳೆ ಸ್ಟೈಲು. ಈಗ ನಾನು ಹೊಸದಾಗಿ ದೇಪ್ಬಿಟ್ರು ಅಂತ ನಾನೇ ಕಂಡುಹಿಡಿದಿದ್ದೀನಿ. ಇದು ಬಿಡಿ, ಬೇರೆ ಹೊಸದಾಗೆಲ್ಲ ನಾನು ಕಂಡುಹಿಡಿತಾ ಇರ್ತೀನಿ. ನೀವೇನಂತೀರಾ? ಎಷ್ಟು ಚೆನ್ನಾಗಿ ಹಲ್ಲು ಬಿಡ್ತೀರಪ್ಪ ನೀವು. ಸಖತ್ತು ಬೆಳ್ಳಗಿದೆ ನಿಮ್ಮ ಹಲ್ಲು. ಯಾವ ಪೇಂಟು ಬಳಕೋತೀರಾ? ಐ ಮೀನ್ ಹಚ್ಕೋತೀರಾ ನಿಮ್ಮ ಹಲ್ಲಿಗೆ? ಅಯ್ಯೋ ಇಲ್ಲ ಅಪ್ಪ. ಇಲ್ಲ ಅಂದರೆ ಹೇಗೆ ಅಮೂಲ್ಯ ಅವರೇ? ಈ ನಿಮ್ಮ ನಗುನೇ ನಮ್ಮ 10ನೇ ಕ್ಲಾಸ್ ಹುಡುಗರು ಪಬ್ಲಿಕ್ ಎಕ್ಸಾಮಲ್ಲಿ ಫೇಲ್ ಆಗುವಾಗ ಮಾಡಿ ಪಬ್ಲಿಕಲ್ಲಿ ಅವ್ರ ಅಪ್ಪ ಅಮ್ಮನ ಹತ್ರ ಬಾರಿಸ್ಕೊಳ್ಳೋಂಗೆ ಮಾಡ್ಕೊಂಡಿದ್ದು. ಜೊತೆಗೆ ಸಿಕ್ಕಾಬಿಟ್ಟೆ ಕೊಂದುಬಿಟ್ರಿ ನೀವು ಜನಗಳನ್ನ. ಸಾಲದು, ಇನ್ನೂ ಬೇಜಾನ್ ಜನನ ಕೊಲ್ಲಬೇಕು ನೀವು. ನಿಮ್ಮ ಸಂಖ್ಯೆ ಅಲ್ಲ, ಅವ್ರ ಸಂಖ್ಯೆ ಜಾಸ್ತಿ ಆಗಬೇಕು. ಏನಾದರೂ ಪ್ಲ್ಯಾನ್ ಮಾಡಿದ್ದಕ್ಕೆ? ಇನ್ನೂ ಪ್ಲ್ಯಾನ್ಸ್ ಇಲ್ಲ ಆ ಥರದ್ದು ಯಾವುದು. ಇನ್ನೂ ಏನೂ ಪ್ಲ್ಯಾನ್ ಮಾಡಿಲ್ಲ ಆ ಥರ. ಪ್ಲ್ಯಾನ್ ಮಾಡ್ಕೋಬೇಕು ನೀವು. ಈ ವರ್ಷದಲ್ಲೇ ಒಂದಿಷ್ಟು ಜನ ಹುಡುಗರನ್ನ ಸ್ಮೈಲ್ ಕೊಟ್ಟು ಸಾಯಿಸ್ಬಿಡ್ಬೇಕು. ಆಗಲ್ಲ. ನಾನು ತುಂಬ ಅಂದ್ಕೊಂಡಿರ್ತೀನಿ, ಅದು ಯಾವುದೂ ಆಗಿರಲ್ಲ. ಅದಕ್ಕೆ ನಾನು ಅಂದ್ಕೊಳ್ಳೋಕ್ಕೆ ಹೋಗಲ್ಲ. ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು ನೀವು. ಆ ಥರ ಏನಿಲ್ಲ. ಯಾಕೆಂದರೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾಗ ಅದಾಗಲಿಲ್ಲ ಅಂದಾಗ ಡಿಸಪಾಯಿಂಟ್ ಆಗ್ತೀನಿ. ಸೊ ಬೇಡ ಅಂತ. ನೋಡಿದ್ರಾ, ನಿಮಗೆ ಡಿಸಪಾಯಿಂಟ್ ಆಗುತ್ತೆ ಅಂತ ಎಷ್ಟೋ ಜನ ಹುಡುಗರು ಕೊತ್ತಂಬರಿ ಗಿಡಕ್ಕೆ ನೇಣು ಹಾಕೊಂಡು ಸಾಯ್ತಾವೆ. ನೀವು ಈ ರೀತಿ ಇರೋದಕ್ಕೇನೆ ಪ್ರೀತಿ ಕೊಂದ ಕೊಲೆಗಾತಿ ಅಂತ ಆಟೋ ಚಕ್ರದಿಂದ ಹಿಡಿದು ಮಿರರ್ ಮೇಲೆ, ಸೀಟ್ ಕವರ್ ಮೇಲೆ, ಅಷ್ಟೇ ಯಾಕೆ ಇಂಜಿನ್ ಮೇಲೆ, ಇಂಜಿನ್ ನಂಬರ್ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ನಿಮ್ಮ ಹೆಸರನ್ನೇ ಕೆತ್ತು ಬಿಸಾಕ್ಬಿಟ್ಟವ್ರೆ ನಮ್ಮ ಹುಡುಗರು. ಅವ್ರು ಎಲ್ರಿಗೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಎಲ್ಲರೂ ಹೇಳಿರೋದು ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್.
ಈ ಥರ ಕಾಂಪ್ಲಿಮೆಂಟ್ಸು ಅಂತ ಹೇಳಿ ಹೇಳಿ ಮೆಡಲ್ಗಳನ್ನ ತೊಗೊಂಡ್ಬಿಟ್ಟು ಆ ನಮ್ಮ ರಾಜೇಶನ್ನ ಮೆಂಟ್ಲಾಗೋ ಥರ ಮಾಡಿಬಿಟ್ರಿ. ಜೊತೆಗೆ ಓಡೋಗ್ಬಿಡೋಣ ಅಂತ ಬೇರೆ ಹೇಳ್ಬಿಟ್ಟು ನೀವು ಓಡ್ ಬಂದು ಮನೆಗೆ ಸೇರ್ಕೊಂಡ್ಬಿಟ್ರಂತೆ. ಅವನೊಬ್ಬನ್ನೇ ಅಲ್ಲೇ ಬಿಟ್ಬಿಟ್ಟು ಕಲರ್ ಕಾಗಿ ಆರಿಸ್ತೀರಪ್ಪ ನೀವು. ಹುಡುಗನ್ನೇ ಹೇಳ್ಬಿಟ್ಟು ತಲೆ ಕೆಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತೀನಿ, ಓಡಿಸ್ಕೊಂಡು ಹೋಗ್ತಾ ಇರ್ತೀನಿ, ಹೋಗ್ಬಿಡೋಣ ಓಡೋಗೋಣ ಅಂತ. ಇಲ್ಲಿ ಆ ಥರದ್ದೇನಿಲ್ಲ, ತುಂಬ ಇನ್ನೋಸೆಂಟ್ ಆಗಿರ್ತೀನಿ. ಅಲ್ಲ ನಾನು ಅಂದ್ಬಿಟ್ಟು ನೀವಿಲ್ಲಿ ಇನ್ನೋಸೆಂಟ್ ಥರ ಕೂತ್ಕೊಂಡಿರೋದು ಗೊತ್ತಾಗ್ತಾ ಇದೆ. ನೀವು ಎಷ್ಟು ಇನ್ನೋಸೆಂಟ್. ಥ್ಯಾಂಕ್ ಯು ಸೋ ಮಚ್ ರೀ. ನಿಮ್ಮ ಥ್ಯಾಂಕ್ಸ್ನ ತೆಗೆದು ಪಕ್ಕಕ್ಕೆ ಇಡಿಪ. ಅಲ್ರಿ, ಲವ್ ಮಾಡೋದನ್ನು ಸ್ವಲ್ಪ ರಿಯಲ್ ಆಗಿ ಮಾಡಿರಿ. ಅದನ್ನು ಆ್ಯಕ್ಟಿಂಗ್ ಅಂದ್ಕೊಂಡ್ಬಿಟ್ರೆ ಅದೆಷ್ಟು ಅನಾಹುತ ಆಗ್ಬಿಡುತ್ತೆ ಗೊತ್ತಾ. ಇದೆಲ್ಲ ಹೇಗೆ ಬರುತ್ತಾ ಅಂತ ನಾನು ಕೇಳ್ತಾ ಇಲ್ಲ, ನಮ್ಮ ಹುಡುಗರು ಕೇಳ್ತಾ ಇದ್ದಾರೆ ಅಲ್ವೇನ್ರ. ಆನ್ಸರ್ ಮಾಡಿಪ್ಪ ಪ್ಲೀಸ್. ಎಲ್ರಿಗೂ ನಿಜವಾಗ್ಲೂ ಕನ್ಫ್ಯೂಷನ್ ಇದೆ, ನಾನಂತೂ ಕ್ಲಾರಿಫೈ ಮಾಡಲೇಬೇಕು. ಯಾಕೆಂದರೆ ಮಾಡಿ 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 ಅಲ್ವೇನ್ರ. ನ್ಯಾಚುರಲ್ ಕ್ಯಾರೆಕ್ಟರ್ಗೆ ತುಂಬ ಹತ್ತಿರವಾಗಿರೋಂಥ ಒಂದು ಕ್ಯಾರೆಕ್ಟರ್, ಸೊ ಈಸಿ ಆಯ್ತು ನನಗೆ. ನೋಡಿ, ಸಿನಿಮಾದಲ್ಲಿ ಹೀರೋಗಳಿಗೆ ಕೈ ಕೊಡ್ತೀನಿ ಅನ್ನೋ ಹಾಗೆ ನಿಜ ಜೀವನದಲ್ಲೂ ಹಾಗೆ ಇರ್ತೀನಿ ಅಂತ ಹೇಳ್ತಿದ್ದೀರಾ. ನನಗೇನು ಫೀಲೇ ಆಗ್ತಿಲ್ವಾ? ಅಲ್ಲಿ ನೋಡಿದ್ರೆ ಒಂದಷ್ಟು ಜನ ಕೊತ್ತಂಬರಿ ಗಿಡಕ್ಕೆ ನೇಣು ಹಾಕೊಂಡು ಸಾಯ್ತಾವ್ರೆ. ಈ ಕಡೆ ಒಂದು ಸ್ವಲ್ಪ ಹುಡುಗರು ಚೇಂಬರಲ್ಲಿ ಬಿದ್ದು ಸಾಯ್ತಾವ್ರೆ, ಕುಡಿದ್ಬಿಟ್ಟು ಕೊಂಡ್ರ. ನಿಮಗೇನು ಯಾಕೆ ಈ ಹುಡುಗರ ಮೇಲೆ ಇಷ್ಟೊಂದು ದ್ವೇಷ ನಿಮಗೆ? ಯಾಕೆ ಅಂದರೆ ಎಷ್ಟು ದಿನ ನಾನು ಎಷ್ಟು ಸಿನಿಮಾ ಮಾಡಿದ್ನೋ, ಈವನ್ ನನ್ನ ಫಸ್ಟ್ ಚೆಲುವಿನ ಚಿತ್ತಾರ ತುಂಬ ಹಿಟ್ಟಾದಾಗಲೂ ಕೂಡ ನನಗೆ ಯಾರೂ ಕಾಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಯಾರೂ ಹೇಳಿರಲಿಲ್ಲ. ಓ, ಇದು ಚೆಲುವಿನ ಚಿತ್ತಾರದ ಎಫೆಕ್ಟು. ಅಷ್ಟಕ್ಕೆ ನಮ್ಮಂಥ ಹುಡುಗರ ಮೇಲೆ ರಿವೆಂಜ್ ತೀರಿಸ್ಕೊತಾ ಇದ್ದೀರಾ. ರಾಜೇಶನ್ ಬಿಡಿ, ಅಟ್ಲೀಸ್ಟ್ ಮಹದೇಶನ್ಗಾದ್ರೂ ನೀವು ಸಿಗೋದು ಬೇಡವೆ? ಪಾಪ ಅವ್ನು ನೋಡಿದ್ರೆ ಐಸು ಅಂತ ಅದು ಎಷ್ಟು ಐಸ್ಗಳನ್ನ ಕೊಡಿಸೋದು ನೀವು. ಫ್ರೀ ಸಿಕ್ತು ಅಂತ ತೊಗೊಂಬಿಟ್ಟು ಚೆನ್ನಾಗಿ ತಿಂದುಬಿಟ್ಟು ಕಡ್ಡಿನ ಅವ್ನ ಕೇಳಿ ಕೊಟ್ಬಿಟ್ಟು ನೈಸಾಗಿ ಎಸ್ಕೇಪ್ ಔಟ್ ಹೊರಟೋಗ್ಬಿಟ್ರಿ. ನಿಜವಲ್ಲೂ ಆ ಸೀನ್ ನಾನು ನೆನೆಸ್ಕೊಂಡ್ರೆ ನೋಡ್ತಾ ಇದ್ರೆ ನೀವು ನಂಬಲ್ಲ, ಕಣ್ಣಲ್ಲೇ ನೀರು ಬಂದ್ಬಿಡುತ್ತೆ. ಒಂದು ಸೀನ್ ಮಾತ್ರ ತುಂಬ ನಗು ಬರ್ತಾ ಇತ್ತು. ಐ ಥಿಂಕ್ ಇವತ್ತು ಎಲ್ಲರೂ ಇಷ್ಟಪಡ್ತಾ ಇರ್ತಾರೆ. ನೀವು ನಗಲೇಬೇಕು ಬಿಡಿ. ಒಂದು ವೇಳೆ ನೀವು ನಗಲಿಲ್ಲ ಅಂದರೂ ನಮ್ಮ ನಾಣಿ ಇದಾರಲ್ಲ, ಅದೇ ನಮ್ಮ ರೀಮೇಕ್ ರಾಜ ಎಸ್ ನಾರಾಯಣ್ ಅವರು ಗ್ರಾಫಿಕ್ಸ್ನಲ್ಲಾದ್ರೂ ನಗಿಸ್ಬಿಡ್ತಾರೆ. ಇಲ್ಲ ನಾನು ಏನೋ ವಿಷಯದಲ್ಲಿದ್ದೆ ಮರ್ತುಬಿಟ್ಟೆ. ಈಗ ನಮ್ಮ ನಾಣಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ಮ ಎಸ್ ನಾರಾಯಣ್ ಅವರು ಗ್ರಾಫಿಕ್ನ ಸಖತ್ತಾಗಿ ಮಾಡ್ತಾರೆ ಕಣ್ರಿ. ಹೆಂಗೆ ಅಂದರೆ ಈ ವಾಚಲ್ಲಿ ಹೀರೋ ಬಂದ್ಬಿಡ್ತಾನೆ, ಗುಂಡಿಲಿ ಹೀರೋಯಿನ್ ಬಂದ್ಬಿಡ್ತಾಳೆ, ಈ ಕುಂಕುಮ ಇರ್ತದಲ್ಲ ಅಲ್ಲೂ ಹೀರೋಯಿನ್ ಬಂದ್ಬಿಡ್ತಾಳೆ, ಆಮೇಲೆ ಈ ಕೆನ್ನೆನಲ್ಲಿ ಕಪ್ಪು ಚುಕ್ಕಿ ಇಡ್ತಾನೆ ನೋಡಿ ಅಲ್ಲಿ ಹೀರೋ ಬಂದ್ಬಿಡ್ತಾನೆ. ಸಖತ್ತಾಗಿ ಗ್ರಾಫಿಕ್ ಮಾಡ್ತಾರಪ್ಪ ಅವರು, ಸಖತ್ತು. ಅವರು ಆ್ಯಕ್ಚುಲಿ ಇಲ್ಲಿ ಇರಬಾರ್ದಾಗಿತ್ತು, ಹಾಲಿವುಡ್ಡಲ್ಲಿ ಇರ್ತಾರೆ. ಆದರೆ ಬಿಡಿ, ಆ ಒಂದು ಬೇಜಾರು ಖಂಡಿತ ಇರುತ್ತಲ್ವ ಎಲ್ಲರೂ. ಹೌದ್ರಿ, ಇದ್ದೇ ಇರುತ್ತೆ. ಅಫ್ಕೋರ್ಸ್ ಒನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ನನಗೆ ತುಂಬ ಬೇಜಾರಾಯಿತು, ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ. ಯಾಕೆಂದರೆ ಜನಗಳು ತುಂಬ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಈಗಿನ ಒಂದು ಇದರಲ್ಲಿ. ನೀವು ಬೇಜಾರು ಮಾಡ್ಕೊಬೇಡಿ, ನಾನು ಹೆಂಗಾದರೂ ಮಾಡಿ ಕೊಬ್ಬರಿ ಮಂಜು ಅವ್ರನ್ನ ಹಿಡಿದಾಕ್ಬಿಟ್ಟು ದಯವಿಟ್ಟು ನಮ್ಮ ಎಸ್ ನಾರಾಯಣ್ ಅವರು ಇಲ್ಲಿ ತನಕ ಮಾಡಿರೋ ಸಿನಿಮಾಗಳು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಸಾಹಿತ್ಯ, ಸಂಗೀತ ಇಷ್ಟೆಲ್ಲ ಇದೆ. ಗ್ರಾಫಿಕ್ ಒಂದಿಲ್ಲ, ಅದಕ್ಕೋಸ್ಕರ ಒಂದು ಸಿನಿಮಾ ಮಾಡಿ ಅಂತ ನಾನೇ ಕಾಲು ಬಿದ್ದು ಕೇಳ್ಕೊಂಬಿಡ್ತೀನಿ. ಓಕೆನಾ? ಅಕಸ್ಮಾತ್ ನೀವು ಕೊಬ್ಬರಿ ಮಂಜು ಅವ್ರ ಹತ್ರ ಹೋಗ್ಬಿಟ್ಟು ಅಂಕಲ್ ಎಸ್ ನಾರಾಯಣ್ ಅಂಕಲ್ ಕೇಳಿ ಒಂದು ಡೈರೆಕ್ಷನ್ ಮಾಡಿಸಿ ಅದು ಫುಲ್ ಗ್ರಾಫಿಕ್ನಲ್ಲೇ ಇರಬೇಕು ಅಂತ ಕೇಳ್ಕೊಂಡ್ರೆ ನಮ್ಮ ಕೊಬ್ಬರಿ ಮಂಜು ಅವ್ರು ಏನು ಹೇಳ್ತಾರೆ ಗೊತ್ತಾ? ತೊಬ್ದೇರ ಬರೀರೋ, ಏರ ಬರೀರೋ, ಗ್ರಾಫಿಕ್ ಅದು ಗ್ರಾಫಿಕ್, ಸೊಬ್ದೇರ ಬರೀರೋ, ಗಾದಿರೋದು ಫುಲ್ ಕಾಸೆಲ್ಲ ಓಡಾಡ್ತಿದ್ದೆ, ಅದು ತೊಬ್ದೇರ ಬರೀರೋ, ಗ್ರಾಫಿಕ್ ಎಲ್ಲಿ ಬಂದಿದ್ದಾರೆ ಅಂತಾರೆ. ಆದರೂ ಒಂದು ಮಾತು ಅಮೂಲ್ಯ ಅವರೇ, ಎಷ್ಟೋ ಜನ ಹುಡುಗರಿಗೆ ನಿಮ್ಮ ಮೇಲೆ ಲವ್ ಆಗಿರ್ಬೋದು. ಈಗ ಅಪ್ಪಿ ನಿಮಗೆ ನನ್ನ ಮೇಲೆ ಲವ್ ಆಗಿಬಿಟ್ಟು ಬನ್ನಿ ಓಡೋಗೋಣ ಅಂತ ಮಾತ್ರ ಕರಿಬೇಡಿ. ತುಂಬ ಸುಸ್ತಾಗುತ್ತೆ ನನಗೆ. ಕಾರಲ್ಲೋ, ಬಸ್ಸಲ್ಲೋ, ಹಿಂಗಾದರೂ ಫ್ಲೈಟಲ್ಲೋ ಹೊಟ್ಟೋಗ್ಬಿಡೋಣ, ಹೋಗ್ಬಿಟ್ಟು ಮದುವೆ ಬಿಡೋಣ. ಓಕೆ? ಓಡಿಸ್ಕೊಂಡು ಹೋಗಲ್ಲ, ಅರೇಂಜ್ ಮ್ಯಾರೇಜ್ ಆಗೋದು. ಥ್ಯಾಂಕ್ ಯು ಕಣ್ರಿ. ನನಗೂ ನನ್ನ ಹೆಂಡತಿಗೂ ಅರೇಂಜ್ ಮ್ಯಾರೇಜ್ ಅಂದ್ರೆ ಇಷ್ಟ. ನೋಡಿದ್ರ ಪ್ರಜೆಗಳೇ, ಇದೆಲ್ಲ ಬರೀ ಡವ್ವು. ಕ್ಯಾಮ್ರಾಮನ್ ಸರ್ ಸ್ವಲ್ಪ ಪ್ಯಾನ್ ಮಾಡಿ. ಇಲ್ಲಿ ಯಾರೂ ಇರೋದಿಲ್ಲ, ಬರೀ ಕಟ್ ಆ್ಯಂಡ್ ಪೇಸ್ಟ್. ಬಿಕಾಸ್ ಎಲ್ಲರೂ ನಗಿಸ್ಬೇಕು, ಅಷ್ಟೇ ನಮ್ಮ ಉದ್ದೇಶ. ಓಕೆ? ಇಲ್ಲಿ ಯಾರು ಬೇಜಾರು ಮಾಡ್ಕೋಬೇಡಿ. ಇದು ಉಡೀಸ್, ನಾನು ವೈರಸ್. ಉಡೀಸ್ನಲ್ಲಿ ಮುಂದೆ ಇದ್ದಿದ್ಯಪ್ಪ. ನನ್ನ ಹೆಸರು ಕೇಣಿ ಅಂತ, ಫಿಲಮ್ ಡೈರೆಕ್ಟ್ರು. ಓ, ನೀವು ನಮ್ಮ ತಬ್ಲಾ ನಡಿಯೋ ರಿಲೇಷನ್ನೇ ಇರಬೇಕಾಗಾದ್ರೆ? ಅಯ್ಯ, ಆ ಥರ ಏನಿಲ್ಲ ಸರ್, ಎಲ್ಲರೂ ಹಂಗೆ ಕನ್ಫ್ಯೂಸ್ ಮಾಡ್ಕೋತಾರೆ. ನೋಡಿ ಕೇಣಿಯವರೇ, ರಾಜಕೀಯದಲ್ಲಿ ಏನ್ರಿ ಐತೆ ಮಣ್ಣು? ಮಾತೆತ್ರ ಜೈಲಿಗೆ ಕಳಿಸ್ತಾರೆ, ಆ ಹೀರೆ ಮಟ್ಟು ಸೋರೆ ಮಟ್ಟೆಲ್ಲ ಸೇರಿಕೊಂಡು.